ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತ ಕೆಲಸ ಐಡಿಯಾಸ್ ಫೋರಂ ಟೀಮ್ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 207ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸೆಪರೇಟ್ ಪ್ಲೇಲಿಸ್ಟ್ ಅನ್ನು ಮಾಡಲಾಗಿದೆ, ನೋಡ್ಕೊಳ್ತಾ ಬರ್ಬೋದು. ಕಳೆದ ತರಗತಿಯಲ್ಲಿ ಭಕ್ತಿ ಚಳವಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದೆ. ಅದರಲ್ಲಿ ರಾಮಭಕ್ತಿ ಬಗ್ಗೆ ರಾಮಾನಂದ ಮತ್ತು ತುಳಸಿದಾಸ್ ಅವರ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಕೃಷ್ಣ ಭಕ್ತಿಯಲ್ಲಿ ವಲ್ಲಭಾಚಾರ್ಯ ಮತ್ತು ಚೈತನ್ಯ ಮಹಾಪ್ರಭುಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿಯಾಗಿತ್ತು. ಇವತ್ತಿನ ತರಗತಿಯಲ್ಲಿ ಸುರ್ದಾಸ್ ಮತ್ತು ಮೀರಾಬಾಯಿ ಅವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬರೋಣ. ವೆರಿ ಇಂಪಾರ್ಟೆಂಟು. ಕೃಷ್ಣನನ್ನ ಐಕನ್ ಆಗಿ ಇಟ್ಟುಕೊಂಡು ಭಕ್ತಿ ಚಳವಳಿಯನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಂದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಸುರ್ದಾಸ್ ಇವರು ಆಗ್ರಾದಲ್ಲಿ ವಾಸವಾಗಿದ್ರು. ಅಕ್ಬರನ ಸಮಕಾಲೀನರಾಗಿದ್ರು ಸುರ್ದಾಸ್. ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಇವರು ಕೃಷ್ಣ ಭಕ್ತಿಯನ್ನ ಬೋಧನೆ ಮಾಡ್ತಾರೆ. ಐ ವಿಲ್ ಟೆಲ್ ಯು, ಹಿ ವಾಸ್ ಅ ಬ್ಲೈಂಡ್. ಇವರು ಹುಟ್ಟುತ್ತಲೇ ಕುರುಡರಾಗಿ ಜನಿಸ್ತಾರೆ. ಹಿ ವಾಸ್ ಅ ಬ್ಲೈಂಡ್. ಆದರೆ ಗೊತ್ತಿರಲಿ, ನಮಗೆ ಬೃಂದಾವನ ಅಂದ ತಕ್ಷಣ ನಮಗೆ ಹಲವಾರು ಮೂವಿಗಳಲ್ಲಿ ಅಥವಾ ಇದು ಲೈಕ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳುವಂಥದ್ದು, ಬೃಂದಾವನ ಅಂದ ತಕ್ಷಣ ಡಿಫ್ರೆಂಟ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಕೃಷ್ಣ, ಬೃಂದಾವನ, ಈ ರೀತಿ ಒಂದು ಸುಂದರವಾಗಿ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಸೂರ್ದಾಸು ಕುರುಡ ಆದರೂ ಕೂಡ ಇವನ ಒಂದು ಪುಸ್ತಕ ಸೂರ್ಸಾಗರ್ ಅಂತೇಳಿ, ಇವನ್ ಪುಸ್ತಕ ಅದು ಹಿಂದಿಲಿ. ಅದರಲ್ಲಿ ಬೃಂದಾವನ ಹೇಗಿತ್ತು, ಹೇಗಿರುತ್ತೆ ಅನ್ನೋದನ್ನ ವಿವರಣೆಯನ್ನ ಕೊಟ್ಟಿದ್ದಾನೆ ಸೂರ್ದಾಸ್. ಕುರುಡರಾಗಿದ್ದನು ಕೂಡ ಬೃಂದಾವನವನ್ನ ಇಮ್ಯಾಜಿನ್ ಮಾಡಿಕೊಳ್ಳುವಷ್ಟು ಗ್ರೇಟೆಸ್ಟ್ ಸ್ಕಿಲ್ಸ್ ಸೂರ್ದಾಸ್ ಅವರಿಗೆ ಇತ್ತು. ಅದಕ್ಕೆ ಈ ವ್ಯಕ್ತಿ ಇವತ್ತು ದೊಡ್ಡ ಮಟ್ಟಕ್ಕೆ ಬಹುಮುಖ್ಯವಾಗಿ ಆಗ್ರಾದ ಸುತ್ತಮುತ್ತ ಪ್ರದೇಶದಲ್ಲಿ ದೊಡ್ಡ ಮಟ್ಟಕ್ಕೆ ಭಕ್ತಿ ಚಳುವಳಿಯನ್ನ ಪ್ರೋತ್ಸಾಹವನ್ನ ಕೊಟ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ದ ಸೂರ್ಸಾಗರ್ ಅನ್ನುವಂತಹ ಒಂದು ವರ್ಕ್ ಏನಿದೆ ಅದು ಬೃಂದಾವನವನ್ನ ಡಿಸ್ಕ್ರೈಬ್ ಮಾಡುತ್ತೆ. ಆ ಪುಸ್ತಕ ಯಾರ್ದು ಅಂತ ಕೇಳಿದಾಗ ಇದು ಸೂರ್ದಾಸ್ ಅವರ ಪೊಯೆಟಿಕ್ ವರ್ಕ್ ಆಗಿರುವಂತಹದನ್ನ ನಾವು ಕಾಣ್ತೇವೆ. ಸೂರ್ದಾಸ್ ಅವರು ಕೃಷ್ಣ ಭಕ್ತಿಯನ್ನ ಬೋಧನೆ ಮಾಡಿದ್ರು ಅಂತ ಕೂಡ ನಿಮಗೆ ಗೊತ್ತಿರಲಿ. ಇವರು ಏಕಸರಣ ಅಂದ್ರೆ ಏಕದೇವರ ಪೂಜೆಯಲ್ಲಿ ಎಸ್ಪೆಷಲಿ ಕೃಷ್ಣ ರೂಪದಲ್ಲಿ ಕೆಲವರು ಶಿವನನ್ನು ನಂಬ್ತಾರೆ, ಕೆಲವರು ವಿಷ್ಣುವನ್ನು ನಂಬ್ತಾರೆ. ಅದೇ ರೀತಿಯಾಗಿ ಸೂರ್ದಾಸ್ ಅವರು ಒಂದೇ ದೇವರು, ಅದು ಕೃಷ್ಣ ಅನ್ನುವ ಮಟ್ಟಕ್ಕೆ ಇವರು ನಂಬಿದ್ರು. ಅದನ್ನೇ ಕೂಡ ತಮ್ಮ ಫಾಲೋವರ್ಸ್ ಕೂಡ ತಿಳಿಸಿದ್ರು. ಇವರು ಕೃಷ್ಣನನ್ನ ಹಲವಾರು ಹೆಸರುಗಳಿಂದ ಕರೆದಿದ್ದಾರೆ. ಹರಿನಾರಾಯಣು, ರಾಮ, ಹರಿ ನಾರಾಯಣು, ರಾಮ, ಹೀಗೆ ವಿಭಿನ್ನ ಹೆಸರಿನಿಂದ ಕರೆದಿದ್ದಾರೆ. ಎಲ್ಲರೂ ಕೂಡ ಕೃಷ್ಣ. ಹರಿ ನಾರಾಯಣ ಅಂದ್ರೂ ಕೂಡ ಕೃಷ್ಣ, ರಾಮ ಅಂದ್ರೂ ಕೂಡ ಕೃಷ್ಣ. ಈ ರೀತಿಯಾಗಿ ಅವರು ಒಂದೇ ದೇವರನ್ನು ನಂಬಿದ್ರು, ಅದು ಕೃಷ್ಣನನ್ನ ನಂಬಿದ್ರು. ಇಷ್ಟು ಸಾಕು ಸೂರ್ದಾಸ್ ಅವರಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಮೀರಾಬಾಯಿ, ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮೀರಾಬಾಯಿ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಮತ್ತೆ ಇವರ ಹಿನ್ನೆಲೆಯೂ ಕೂಡ ಸಾಮಾನ್ಯವಾಗಿಲ್ಲ. ಮೀರಾಬಾಯಿ ಅವರು ರಾಜಪೂತ್ ಪ್ರಿನ್ಸೆಸ್, ರಾಜ್ಕುಮಾರಿ, ರಾಜ ಮನೆತನದಲ್ಲಿ ಹುಟ್ಟಿದಂತಹ ಒಬ್ಬ ಗ್ರೇಟ್ ವ್ಯಕ್ತಿ. ರಾಜಕುಮಾರಿಯಾಗಿದ್ದು ರಾಜಸ್ಥಾನದ ಕುಟ್ಕಿಯಲ್ಲಿ ಜನಿಸ್ತಾರೆ. ಇವರು ಮೊಟ್ಟ ಮೊದಲ ಬಾರಿಗೆ ಭಕ್ತಿ ಚಳುವಳಿಗೆ ಭಜನೆಗಳನ್ನ ಬಳಸಿದವರು ಅಥವಾ ಪರಿಚಯಿಸಿದವರು ಇವರೇ. ನಾನ್ ನಿಮಗೆ ಚೈತನ್ಯ ಮಹಾಪ್ರಭುಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದೆ ನಿಮಗೆ, ಮೊಟ್ಟ ಮೊದಲ ಬಾರಿಗೆ ಚೈತನ್ಯ ಮಹಾಪ್ರಭುಗಳು ಕೀರ್ತನೆಗಳನ್ನ ಭಕ್ತಿ ಚಳುವಳಿಗೆ ಪರಿಚಯ ಮಾಡಿದ್ರು ಮತ್ತು ಮ್ಯೂಸಿಕ್ ಅನ್ನ ಆಡ್ ಮಾಡಿದ್ರು ಅಂತ ಹೇಳಿದೆ. ಅದೇ ರೀತಿಯಾಗಿ ಭಜನೆಗಳನ್ನ ಭಕ್ತಿ ಚಳುವಳಿಯಲ್ಲಿ ಪರಿಚಯಿಸಿದವರಪ್ಪ ಯಾರಪ್ಪ ಅಂತ ಕೇಳಿದಾಗ ಮೀರಾಬಾಯಿ ಅವರು. ಮಹಾತ್ಮ ಗಾಂಧಿ ಅವರು ಕೂಡ ಮೀರಾಬಾಯಿ ಅವರ ಭಜನೆಗಳಿಂದ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ರು. ಅದನ್ನ ಮಹಾತ್ಮ ಗಾಂಧಿಯವರು ತಮ್ಮ ಆತ್ಮಕಥನದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ. ಮೀರಾಬಾಯಿಯ ಭಜನೆಗಳು ನನ್ನನ್ನ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಂತ ಕೂಡ ಅವರು ಹೇಳಿಕೊಂಡಿದ್ದಾರೆ. ಆದ್ದರಿಂದ ಇಂಪಾರ್ಟೆಂಟು. ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು,
ಮೀರಾಬಾಯಿಯ ಗುರು ಯಾರು ಹಾಗಾದ್ರೆ? ಇಂತಹ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ. ಮೀರಾಬಾಯಿ ಅವರು ರಾಜಪೂತ್ ರಾಜಕುಮಾರಿ, ರಾಜ ಮನೆತನದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಇವರ ಗುರು ಯಾರು ಅಂತ ಕೇಳಿದಾಗ ರವಿದಾಸ್. ರವಿದಾಸ್ ಅಂತ ಇವರು ಗುರು. ಮೊಟ್ಟ ಮೊದಲ ಬಾರಿಗೆ ಭಕ್ತಿ ಚಳವಳಿಯಲ್ಲಿ ಭಜನೆಗಳನ್ನ ಪರಿಚಯಿಸಿದವರು ಯಾರಪ್ಪ ಅಂತ ಕೇಳಿದಾಗ ಮೀರಾಬಾಯಿ ಅವರು. ಇವರ ಕೃಷ್ಣನನ್ನ ಗಿರಿಧರ ಗೋಪಾಲ ಅಂತ ಕರಿಬಹುದು. ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಮೀರಾಬಾಯಿ ಅವರ ಕೃಷ್ಣ ಅವರನ್ನ ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದಾಗ ಗಿರಿಧರ ಗೋಪಾಲ. ಬೃಂದಾವನದಲ್ಲಿ ಗಿರಿಧರ ಗೋಪಾಲ ಅನ್ನುವಂತಹ ಕಲ್ಟನ್ನ ಜಾರಿಗೆ ತಂದಿದ್ದು ಯಾರಪ್ಪ ಮೊದಲ ಬಾರಿಗೆ ಅಂತೇಳಿ, ದಟ್ ಈಸ್ ಮೀರಾಬಾಯಿ ಅವರು. ಇವರ ಕೃಷ್ಣನನ್ನ ಗಿರಿಧರ ಗೋಪಾಲ ಎಂದು ಕರೆಯಲಾಗ್ತಿತ್ತು. ಇವಳು ಕೃಷ್ಣ ಅಂತ ಕರೀಲಿಲ್ಲ, ಗಿರಿಧರ ಗೋಪಾಲ ಅಂತ ಈ ಹೆಸರಿನಿಂದ ಕೃಷ್ಣನನ್ನ ಅವರು ಕರಿತಾ ಇದ್ಲು. ಆಧುನಿಕ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ಈ ಮೀರಾಬಾಯಿ ಅವರ ಭಜನೆಗಳಿಂದ ಪ್ರಭಾವಿತರಾಗಿದ್ದರು. ಮತ್ತು ಮೀರಾಬಾಯಿ ಅವರು ರಾಘು ಗೋವಿಂದ ಅನ್ನುವಂತಹ ಒಂದು ಪುಸ್ತಕ ಕೂಡ ಬರೀತಾರೆ. ರಾಘು ಗೋವಿಂದ ಅನ್ನುವಂತಹ ಒಂದು ಪುಸ್ತಕ ಕೂಡ ಬರೀತಾರೆ. ಅದು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ನೋಡಿ. ಊರೋಟ್ ರಾಘು ಗೋವಿಂದ ಅಂತೇಳಿ ಮೀರಾಬಾಯಿ. ಈ ರೀತಿಯಾಗಿ ಅವರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರಬಹುದು. ಮತ್ತು ಮೀರಾಬಾಯಿ ಅವರ ಒಂದು ಆಲೋಚನೆ ಹೆಂಗಿತ್ತಪ್ಪ ಅಂತಂದ್ರೆ, ಆಲ್ಮೋಸ್ಟ್ ಸೇಮ್ ಲೈಕ್ ಬುದ್ಧ ಹೇಳ್ತಾ ಇದ್ದ, ಇಡೀ ಪ್ರಪಂಚವೇ ದುಃಖದಿಂದ ಕೂಡಿದೆ ಅಂತೇಳಿ. ಅದೇ ಮಾತನ್ನ, ಅದೇ ತಾಟನ್ನ ಮೀರಾಬಾಯಿ ಅವರು ಕೂಡ ಹೇಳಿದ್ರು. ಇಡೀ ಪ್ರಪಂಚ ದುಃಖದಿಂದ ಕೂಡಿದೆ, ದ ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ ಅನ್ನೋದನ್ನ ಇವರು ಕೂಡ ಹೇಳಿದ್ದಾರೆ. ಅದನ್ನ ಎಕ್ಸಾಮ್ಸ್ ಕೂಡ ಕೇಳಬಹುದು. ನೋಡಿ ಎಲ್ಲೋ ಏನೇನು ಪ್ರಶ್ನೆಗಳು ಬಂದಿವೆ ಅಂತೇಳಿ. ಮೀರಾಬಾಯಿ ಎಂಪಸೈಸ್ಡ್ ಆನ್ ವರ್ಷಿಪ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಟಿ? ಕೃಷ್ಣ. ಇನ್ನೊಂದು ಫಾರಮ್ ಗಿರಿಧರ ಗೋಪಾಲ ಅಂತ ಹೇಳ್ಬಿಟ್ಟು ಇವರು ಬಳಸಿರುವಂತದ್ದು. ದ ಕಾಮನ್ ಗೋಲ್ ಆಫ್ ಲೈಫ್ ಆಫ್ ಬೋತ್ ಬುದ್ಧ ಅಂಡ್ ಮೀರಾಬಾಯಿ ವಾಸ್ ಏನಪ್ಪಾ ಅಂತಂದ್ರೆ, ಕಾಮನ್ ಗೋಲು ದ ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಪ್ರಶ್ನೆ, ದ ನೇಮ್ ಆಫ್ ಹಸ್ಬೆಂಡ್ ಆಫ್ ಫೇಮಸ್ ಡಿವೋಟಿ ಪೊಯಿಟ್ ಮೀರಾಬಾಯಿ ಅವರ ಹಸ್ಬೆಂಡ್ ನೇಮ್ ಏನಂತ ಕೇಳಿದಾಗ ರಾಜ್ಕುಮಾರ್ ಭೋಜರಾಜ್. ಇದು ರಾಜಸ್ಥಾನದಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆದಿಂದ ಇವರು ರಾಜಸ್ಥಾನಕ್ಕೆ ಸೇರಿದ್ರಿಂದ ಅಲ್ಲಿ ಇಷ್ಟು ಮೈನ್ಯೂಟ್ ಆಗಿ ಪ್ರಶ್ನೆಗಳನ್ನ ತೆಗೆದಿದ್ದಾರೆ. ಬಟ್ ನಮ್ಮ ಕರ್ನಾಟಕ ಎಕ್ಸಾಮ್ಸ್ಗೆ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ರಾಜಸ್ಥಾನದ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂಥದ್ದು RAS ಅಲ್ಲಿ, ಹಂಗಾಗಿ ಅದನ್ನ ಕೇಳಿದ್ದಾರೆ, ಅವ್ರು ನೆನ್ಪಿಟ್ಕೊಳ್ತಾರೆ. ಬಟ್ ನಮಗೇನು ಅಷ್ಟು ಅವಶ್ಯಕತೆ ಇಲ್ಲ, ಅದು ಜಸ್ಟ್ ಗೊತ್ತಿರಲಿ ಅಷ್ಟೇ ನಿಮಗೆ. ರಾಜ್ಕುಮಾರ್ ಭೋಜರಾಜ್ ಅಂತೇಳಿ ರಾಜಮನೆತನಕ್ಕೆ ಸೇರಿದಂತಹ ವ್ಯಕ್ತಿ ಮೀರಾಬಾಯಿ. ಇಷ್ಟು ಮೀರಾಬಾಯಿ ಅವರಿಗೆ ಸಂಬಂಧಪಟ್ಟಂತೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಶಂಕರ್ ದೇವ್ ಅವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಕೇಳ್ತಾ ಹೋಗೋಣ. ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರವಾಗಿ ನಿಮ್ಮ ಸಪೋರ್ಟನ್ನು ಸೂಚಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.